ಇಲ್ಲಿ ಸ್ಪಷ್ಟ ಮಾಡೋಣ. ಇವು ಎಲ್ಲರಿಗೂ ಸಿಗುದಿಲ್ಲ. ನಮಗ್ ಸಿಕ್ಕದಂದ್ರ ನಮ್ದು ಪುಣ್ಯ ಅದ, ಭಾಗ್ಯ ಅದ, ನಾವು ಸಾಧನೆಯನ್ನು ಒಳಪಟ್ಟೇವಿ ಅಂತ ತಿಳ್ಕೊಬೇಕು. ಇನ್ನ ನಾಲ್ಕನೇದು ಸದ್ಯಗ ಇವು ಮೂರು ದುರ್ಲಭ. ಇನ್ನ ನಮಗ್ ಏನ್ ಆಗ್ಬೇಕಾಗ್ಯದಂದ್ರ, ನಾನು ಆರು ಅಂತ ವಿಚಾರ ಮಾಡಿದಾಗ, ಈ ಶರೀರ ನಾನು ಅಂತ ಒಪ್ಕೊಂಡಾಗ ನಮಗ್ ಎಷ್ಟು ದುಃಖ ಆಗ್ಯದ ಅನ್ನುವಂಥದ್ದನ್ನ ನಾವು ಕೊನೆ ನುಡಿ ಒಳಗೂ ಕೇಳ್ಕೊಂಡು ಬಂದೇವಿ. ಎರಡನ್ನ ವಿಚಾರ ಮಾಡಿ ನಾನು ಆರು ಅಂತ ವಿಚಾರ ಮಾಡಿದಾಗ, ಈ ಶರೀರವೇ ನಾನು, ಈ ಚಿದಾಭಾಸ ಒಳಗೊಂಡ ಜೀವವೇ ನಾನು ಅಂತ ತಿಳ್ಕೊಂಡಾಗ, ಈ ಹುಟ್ಟು ಸಾವು ಅನಾದಿ ಕಾಲದಿಂದ ನಾವು ಹುಟ್ಟುತ್ತಾ ಸಾಯ್ಕೋತ ದುಃಖವನ್ನೇ ಅನುಭವಿಸುತ್ತಾ ಬಂದೇವಿ ಎನ್ನುವಂಥದ್ದನ್ನ ಹೇಳಿ, ಒಂದು ದುಃಖದ ಒಂದು ಶರೀರ ದೃಷ್ಟಾಂತದ ಒಂದು ದೃಷ್ಟಾಂತ ಕೊಟ್ರು. ನಾವು ತಾಯಿ ಹೊಟ್ಟಿ ಒಳಗಿದ್ದಾಗ ಎಷ್ಟು ದುಃಖವನ್ನು ಅನುಭವಿಸಿವಿ ಅನ್ನುವಂಥದ್ದನ್ನ ಎಲ್ಲರಿಗೂ ಸ್ಮರಣಕ್ಕೆ ತಂದು ಕೊಟ್ಟಾಗ, ಹೌದಲ್ಲ, ಅಲ್ಲಿ ಎಂತ ದುಃಖವದ. ಅಲ್ಲಿ ದುಃಖ ಇದ್ದಾಗ ನಾವು ಏನಂದ್ರ ಆ ಪರಮಾತ್ಮಗ ಅವಾಗ ನಮ್ಗೆಲ್ಲರಿಗೂ ಅರಿವು ಇರ್ತದ. ಆ ಜೀವಿಗಲ್ಲಿ ಅರಿವಿದ್ದಾಗ ಆ ದುಃಖವನ್ನ ನೆನೆದು ಹೆಂಗ ನಾನು ಹೊರಗೆ ಹೆಂಗ ಬರ್ಲಪ್ಪ, ಇಲ್ಲೇ ಇಷ್ಟು ದುಃಖದ, ಹೊರಗೆ ಬಂದಿನೂ ದುಃಖದ, ಭಗವಂತ ನಾನು ಏನಾದ್ರೂ ಮಾಡಿ ನಿನ್ನನ್ನು ಒಲಿಸಿಕೊಂಡು ನನ್ನ ಗುರು ಶಾಸ್ತ್ರಾದಿಗಳನ್ನ ಕೇಳ್ಕೊಂಡು ನಾನು ಈ ಏನ್ ಜೀವ ಹುಟ್ಟು ಸಾವುಕೇನು ಒಳಪಟ್ಟದಲ್ಲ, ಇದನ್ನ ನಾನು ಮುಕ್ತನಾಗಿ ಬರ್ತೀನಿ ಅಂತೇಳಿ ನಾನು ಏನ್ ಮಾಡೀನಿ, ಭಾಷೆ ಕೊಟ್ಟು ಬಂದು ನಾ ಮರೆತು ಏನೇನೋ ಈ ಭೋಗದ ವಿಷಯಗಳಿಗೆ ಮೆಚ್ಚಿಕೊಂಡು ನಾನೇನಾಗಿನಿ, ನನ್ನನ್ನೇ ನಾನು ಮರೆತು ದುಃಖಿಯಾಗಿನಲ್ಲ ಅನ್ನುವಂಥದ್ದನ್ನ ಹೇಯ ಸ್ಥಳ ಜೀವನ ನೆಪ ಮಾಡಿದಾಗ, ಎಷ್ಟೋ ತಾಯಿ ಹೊಟ್ಟೆಯೊಳಗಿರುವಂತ ಯಾತನೆ, ನೋವು, ದುಃಖವನ್ನ ಕಂಡುಕೊಂಡಾಗ ಏನಾದ್ರೂ ಮಾಡಿ ಜ್ಞಾನವನ್ನು ಪಡ್ಕೊಂಡು ನಾನು ಮುಕ್ತನೇ ಆಗಬೇಕು ಅನ್ನುವಂಥದ್ದನ್ನ ಈ ಹೇಯ ಸ್ಥಳ ಅಂದ್ರೆ ಜೀವನ ಇಂಥ ಹೇಯ ಸ್ಥಳಕ್ಕೆ ನಿನಗೆ ನಾಚಿಕೆನೆ ಆಗೋದಲ್ಲ, ನೀ ಸುಮ್ಮನೆ ವ್ಯರ್ಥ ಕಾಲವನ್ನು ಕಳೆದು ಹಾಳು ಮಾಡ್ತೀಯಲ್ಲ ಅನ್ನುವಂಥದ್ದನ್ನ ನಾವು ಇಷ್ಟು ಸ್ವಲ್ಪ ಇದರಾಗ ಒಂದೇ ನುಡಿ ಒಳಗೆ ಜೀವ ಸಂಬೋಧನಾ ಸ್ಥಳದೊಳಗ ಅನುದಿನ ಗುರುವಿನನ್ನ ಪರಮಾತ್ಮನನ್ನ ನಾನಾರು ಅನ್ನುವಂಥದ್ದನ್ನ ಇಲ್ಲಿ ಸ್ಮರಿಸ್ರಿ ಅನ್ನುವಂತ ವಿಚಾರಗಳನ್ನ ನಾವು ಇಲ್ಲಿ ತನಕ ಕೇಳ್ಕೊಂಡು ಬಂದಿವಿ. ಎಂತ ವಿಶೇಷ ಪದ ಅದು ಅಂದ್ರ, ಇದನ್ನ ಒಂದ್ ಸ್ವಲ್ಪ ನಾವು ನೆಪ್ಪಿಟ್ಕೊಂಡೇವಂದ್ರ ಇದನ್ನ ನೆಪ್ಪಿಟ್ಕೊಂಡು ನಾವು ಸಾಧನೆ ಮಾಡೋದು. ನಮ್ಮ ಜೀವನ ನಡ್ಸಕ್ ಏನು ತೊಂದ್ರೆ ಇಲ್ಲ. ಜೀವನ ಮಾಡ್ರಿ, ಪ್ರಪಂಚ ಮಾಡ್ರಿ, ಭೋಗಿಸ್ರಿ, ಯಾವ ನಮ್ಗೆ ಅಡ್ಡಿ ಪಡಿಸಲ್ಲ. ನಮ್ಮ ಅಡ್ಡಿ ಅಂದ್ರ ಸುಮ್ಮನೆ ಅಸನಕ್ಕಾಗಿ, ವ್ಯಸನಕ್ಕಾಗಿ, ಯಾವುದೋ ಒಣ ಚಿಂತಿಗಾಗಿ ನಾವು ಕಾಲವನ್ನು ಕಳಿತೀವಲ್ಲ, ಇದನ್ನ ಬಿಡು ಅನ್ನುವಂಥದ್ದು ಹೇಳ್ತಾರ. ಅದೇ ವ್ಯಸನ, ಏನೇನೋ ಚಿಂತಿ ವ್ಯರ್ಥ ಮಾಡುದೇ ಪರಮಾತ್ಮನನ್ನ ಚಿಂತೆ ಮಾಡ್ರಿ. ಅದಲ್ಲದೆ ಸದ್ಗುರುನಾಥನನ್ನ ಚಿಂತೆ ಮಾಡ್ರಿ. ಮತ್ತು ನಾನಾರು ಅನ್ನುವಂಥದ್ದನ್ನ ಇವು ಮೂರು ಚಿಂತೆ ಮಾಡುವುದ್ರಲಿಂದ ನಮ್ಗೆ ಏನಾಗ್ತದ, ಜೀವನ ಹೇಯ ಅದಲ್ಲಪ್ಪ, ಎಷ್ಟು ದುಃಖಮಯ ಅದ. ಅದೇ ಪರಮಾತ್ಮನ ಇದಕ್ಕಾಗಿ ನಾವು ಚಿಂತನೆ ಮಾಡ್ದೇವಂದ್ರ, ಗುರುವಿಗಾಗಿ ಇದಕ್ಕಾಗಿ ಚಿಂತನೆ ಮಾಡ್ದೇವಂದ್ರ ನಮಗ್ ಜ್ಞಾನನೂ ಅಕ್ಕದ, ಅದರ ಜೊತೆ ನಮಗ ಮೋಕ್ಷನೂ ಅಕ್ಕದ, ಸರ್ವ ದುಃಖಗಳ ನಿವೃತ್ತಿನೂ ಅಕ್ಕದ. ಅದ್ರ ಜೊತೆ ನಮಗ ಪರಮಾನಂದ ಅಂದ್ರೆ ಶ್ರೇಷ್ಠವಾದ ಪರಮಾತ್ಮನ ಜ್ಞಾನ ಅಕ್ಕದ. ಪರಮಾತ್ಮನ ಜ್ಞಾನ ಆಯ್ತು ಅಂದ್ರೆ ಮೋಕ್ಷನೂ ಹೊಂದ್ತೀವಿ ಅನ್ನುವಂಥದ್ದನ್ನ ಎರಡೂ ನಮ್ ಕೈಯಾಗದ. ಇದು ಹೇಯ ಸ್ಥಳದ ಜೀವನ ಹಿಂಗದ. ಈ ಚಿದಾಭಾಸ ಒಳಗೊಂಡು ಈ ಜೀವ ನಾನು ಅಂದ್ರೆ ಇಂಥ ದುಃಖದ. ಅದೇ ನಾನು ಆತ್ಮನೇ ಇದೀನಿ, ನಾನು ಪರಮಾತ್ಮನ ವಂಶನೇ ಇದೀನಿ ನಾನು ಅಂತೇಳಿ ತಿಳ್ಕೊಂಡ್ರ ಮೋಕ್ಷನು ನಮ್ ಕೈಯಾಗಿ ಅದ ಅನ್ನುವಂಥದ್ದನ್ನ ನಾವು ಇಲ್ಲಿ ಎಲ್ಲರೂ ಕಂಡುಕೊಂಡು ಬಂದೇವೆ. ಅದಕ್ಕೆ ಅನುದಿನ ನೆನೆಯಬೇಕು. ಯಾರು? ಗುರುಮೂರ್ತಿಯನು, ಮಹೇಶ್ ಅಂಗ್ರಿಯನು. ಮತ್ತು ಬಳಿಕ ಸುವಿಚಾರದಿಂದ ನೇಮಕವಾಗಿ ಮನುಜ ನಿನಗಿವುದು ಮುಕ್ತಿ ಎನ್ನುವಂಥದ್ದನ್ನ ಒಂದು ಪಲ್ಲವಿಗಳು ಇಟ್ಟುಕೊಂಡು ನಾವು ಚರ್ಚೆ ಮಾಡ್ಕೊತ ಬಂದೇವಿ. ನೆನೆಯುವುದು ಅನುದಿನ ಹೃದಯ ಕಾಲದೊಳು ಬಿಟ್ಟು ಬಿಡದೆ ಎದ್ದುಗಳ ಇಂತ ಮಹೇಶನ ಅಂಗ್ರಿಯನ, ಗುರುಮೂರ್ತಿಯನ ಬಳಿಕ ಸುವಿಚಾರದಿಂದ ನಾನು ಆರೋದಿನೆನ್ನುವಂಥದ್ದು ವಿಚಾರ ಮಾಡಿದೇವಂದ್ರ ನಾವು ಮನುಷ್ಯ ಜನ್ಮದ ಸಫಲತೆ ಆಗ್ತದ. ಅದಲ್ಲದೆ ನಮ್ಗ ಮೋಕ್ಷದ ಇಚ್ಛೆ ಆಗ್ಯದ. ಎಲ್ಲರಿಗೂ ಹೇಳು ಕಿವಿ ಮಾತಿದು, ಎಲ್ಲರಿಗೂ ಹೇಳುದಲ್ಲ, ನಮ್ಗೆಲ್ಲರಿಗೆ ಮೋಕ್ಷದ ಇಚ್ಛೆ ಆಗ್ಯದ ಅಂತೇಳಿ ನಾವ್ ಇಲ್ಲಿ ಸತ್ಸಂಗ ಬರ್ತೇವೆ. ಮತ್ತು ಇದು ಮನುಷ್ಯತ್ವನು ನಮಗ್ ಬಂದದ. ಮನುಷ್ಯರ ಗತಿ ರಗಡಿ ಜಗತ್ತೇ ಅದ, ಆದ್ರ ಅವ್ರಿಗೆ ಮನುಷ್ಯತ್ವ ಇರಂಗಿಲ್ಲ. ಮನುಷ್ಯರ ಗತಿ ಅವರು ಕೈಯ ಕಾಲ ಎಲ್ಲ ಅದಾವು, ಆದ್ರ ಅವ್ರ ಗುಣಗಳು ಎಲ್ಲಿ ಅದಾವು? ಪಶುವಿನ ಹಂಗ ಇರ್ತಾವು. ಆದ್ರ ನಮ್ದು ಏನಾಗ್ಯದ ಅಂದ್ರ ಮನುಷ್ಯತ್ವದ ವಿಚಾರ ಮಾಡುವ ವಿವೇಕ ಉದಯ ಆಗ್ಯದಲ್ಲ. ಸತ್ಯ ಯಾವುದು, ಅಸತ್ಯ ಯಾವುದು, ಜ್ಞಾನ ಅಂದ್ರೆ ಏನು, ಅಜ್ಞಾನ ಅಂದ್ರೆ ಏನು, ಯಾವುದನ್ನ ಮಾಡ್ಬೇಕು, ಯಾವುದನ್ನ ಬಿಡ್ಬೇಕು ಅಂತೇಳಿ ನಮ್ಗ ಉದಯ ಆಗ್ಯದ, ವಿವೇಕ ಆಗ್ಯದಪ್ಪ ಅಂದ್ರ ನಮಗ್ ಮನುಷ್ಯತ್ವ ಬಂದದ, ಮೋಕ್ಷತ್ವದ ಇಚ್ಛೆ ಆಗ್ಯದ.
ಅದು ಅಲ್ಲದೆ ನಮಗ ಇನ್ನೊಂದು ಅಂದ್ರೆ ಈ ಮಹಾಪುರುಷರ ಸಂಘ ಸತ್ಸಂಗ ಸಿಕ್ಕದಂದ್ರ ನಾವು ಎಲ್ಲರೂ ಭಾಗ್ಯವಂತರು. ಇದನ್ನ ಇನ್ನಿಷ್ಟು ನಾವು ವೃದ್ಧಿ ಮಾಡಿಕೊಂಡು ಇನ್ನಿಷ್ಟು ಜ್ಞಾನವನ್ನು ಶಾಸ್ತ್ರವನ್ನು ನಾವು ಏಟ್ ಕೇಳಿವಂದ್ರೂ ಕೂಡ ನಮ್ಗೆ ಎಷ್ಟು ತಿಳುವಳಿಕೆ ಆಗ್ಯದಂದ್ರು ಅತಿ ಕಡಿಮೆ. ಅಂತ ಮಹಾನ್ ಸಂತರು ಶಂಕರರು ಧರ್ಮವನ್ನೇ ಚೇಂಜ್ ಮಾಡಿ ಇಡೀ ವಿಶ್ವಕ್ಕೆ ಅದ್ವೈತವನ್ನು ಕೊಟ್ಟಂತ ಶಂಕರರೇ ಕೂಡ ಏನ್ ಹೇಳಿದ್ರು, ಒಂದು ನಾನು ಇಷ್ಟೆಲ್ಲ ಅಭ್ಯಾಸ ಮಾಡಿದ್ದು ಒಂದು ಹನಿ ಅಂದ್ರತ್ತ ಸಮುದ್ರೊಳಿನ ಅಟ್ಟ ದೊಡ್ಡದ ಸಮುದ್ರದೊಳಗ ಒಂದು ಹನಿ ಅನ್ನೋ ಅಂದ್ರತ್ತ. ಹಂಗ ನಮ್ಗೆ ಎಷ್ಟೇ ಗುರ್ತಾಗ್ಯದ ವಿಚಾರ ನಮ್ಗೆ ಅನುಭವಕ್ಕೆ ಬಂದದ ಅಂದ್ರು ಕೂಡ ಇನ್ನ ನಾವು ಬಹಳ ತಿಳ್ಕೊಳ್ಬೇಕಾಗ್ಯದ. ಯಾಕಂದ್ರ ಈ ಮನಸ್ಸು ನಾವು ಇದನ್ನ ಬಿಟ್ಟು ಹೊರಗೆ ಹಚ್ಚಿದೇವಪ್ಪ ಅಂದ್ರೆ ಮತ್ತೆ ಅದನ್ನೇ ಚಿಂತೆ ಮಾಡ್ತದ. ಅದಕ್ಕೆ ಯಾವಾಗಲೂ ಈ ಭಗವಂತನ ಚಿಂತನೆ ಹಚ್ಚೋಣ ಅನ್ನುವಂಥದ್ದನ್ನ, ಗುರು ಚಿಂತನೆ ನಾನಾರು ಅನ್ನುವಂಥದ್ದನ್ನ, ಯಾವಾಗಲೂ ಇದನ್ನೇ ನೆನೆಯೋಣ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದರ ಇಷ್ಟಿದ್ರ ನೆಪ್ಪುಳಿದ್ರೆ ಸಾಕು. ಇನ್ನ ಮುಂದಿನ ಎರಡನೇ ಪದ್ಯದೊಳಗೂ ಕೂಡ ಏನ್ ಹೇಳ್ತಾರ, ಇಲ್ಲಿ ಸುಮ್ನೆ ಕಾಲವನ್ನು ಕಳೆದಕ್ಕಿಂತ ಇಂತ ಮೂರರೊಳಗ ನಾವು ಚಿಂತನೆಗಳೊಳಗ ಕಾಲ ಕಳೆದೇವಂದ್ರ ನಮ್ಮ ಮನುಷ್ಯ ಜನ್ಮದ ಉದ್ದೇಶ ಅದು ಅದೇ ಅದ. ಪರಮಾತ್ಮನೂ ಕೂಡ ನಮಗ್ ಕರುಣೆ ಮಾಡೇ ಮಾಡ್ತಾನ ಅನ್ನುವಂಥದ್ದನ್ನ ಭಾವಿಟ್ಕೊಂಡು ಅದಕ್ಕೆ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ, ಸುಮ್ಮನೆ ಕಾಲವನ್ನು ಕಳೆಯುವುದು ಯೋಗ್ಯ ಅಲ್ಲ. ವ್ಯರ್ಥ ಜೀವನ, ಎಷ್ಟೋ ಜನ್ಮ ವ್ಯರ್ಥ ಹೋಗ್ಯಾವು. ಏನೋ ವ್ಯರ್ಥ ಎಲ್ಲ 84 ಲಕ್ಷ ಜನ್ಮ ತಿರುಗಿ ಇದು ಮನುಷ್ಯ ಜನ್ಮ ಬಂದದ, ಮನುಷ್ಯತ್ವನು ಬಂದದ, ಮೋಕ್ಷದ ಇಚ್ಛೆನೂ ಆಗ್ಯದ. ಅದಕ್ಕ ಇಲ್ಲಿ ಏನ್ ಹೇಳಕತ್ತಾರ ಅಂದ್ರ, ನಮಗ್ ಸತ್ಪುರುಷರ ಶರಣರ ಸತ್ಸಂಗ ಸಿಕ್ಕದ. ಅದಕ್ಕೆ ಈ ಮೂರರೊಳಗೆ ಸುಮ್ಮನೆ ಕಾಲವನ್ನು ಕಳೆಯದೆ ಈಗ ಏನ್ ಅನ್ಸಪ್ಪ ಅಂದ್ರ, ಇಲ್ಲಿ ಎರಡನೇ ಪದ್ಯದೊಳಗೆ ಏನ್ ಹೇಳ್ತಾರಂದ್ರ, ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ. ಈಗ ನಾವು ಸುಮ್ಮನೆ ಕಾಲ ಕಳೆಗತ್ತೀವಿ. ಎದಕ್ಕೆ ನಮ್ಗ್ ಗೊತ್ತು ಗುರಿನೇ ಇಲ್ಲ. ನಾ ಯಾಕೆ ಬಂದೀನಿ, ನಾ ಎಲ್ಲಿದ್ಯಾ, ನಾ ಎಲ್ಲಿ ಹೊಕ್ಕೀನಿ, ನಾ ಏನು ಮಾಡಕತ್ತೀನಿ, ಇದಕ್ಕೆಲ್ಲದಕ್ಕೂ ಯಾರು ಪ್ರೇರಣೆ ಅದಾರ ಏನು ಗುರ್ತಿಲ್ಲದ ಸುಮ್ಮನೆ ನಾವು ಕಾಲ ಕಳಿತೀವಲ್ಲ. ಸುಮ್ಮನೆ ಕಾಲವನ್ನು ಕಳೆದು ಸುಮ್ನೆ ಎದಕ್ಕೋ ಕಾಲ ಕಳೆದು ಹೋಗ್ಬಿಡ್ತದ. ನಮ್ಗ ಕೊಟ್ಟಂತ 100 ವರ್ಷ ಆಯುಷ್ಯ ಏನೂ ಗುರ್ತಿಲ್ಲ, ಸುಮ್ನೆ ಕಾಲ ಕಳೆದು ಹೋಗ್ಬಿಡ್ತದ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ. ನಿಮ್ಮ ನಿಜವನ್ನು ಮುಕ್ತಿ ಒಡೆಯದೆ ಮನುಜ. ಅಂದ್ರ ನಿಮ್ಮನ್ನು ತಿಳಿಯದೆ ಮುಕ್ತಿ ಜ್ಞಾನವನ್ನು ಮಾಡ್ಕೊಳ್ಳದೆ ಸುಮ್ಮನೆ ಕಾಲ ಕಳೆದ್ರೆ ವ್ಯರ್ಥ ಆಗ್ತದಲ್ಲ ಅನ್ನುವಂಥದ್ದನ್ನ ಎರಡನೇ ನುಡಿ ಒಳಗ ಜೀವ ಸಂಬೋಧನ ಸ್ಥಳದ ಎರಡನೇ ಪದದೊಳಗ ಇಲ್ಲಿ ಏನ್ ಹೇಳ್ತಾರ, ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನಿಮ್ಮ ನಿಜವನ್ನು ಮುಕ್ತಿ ಒಡೆದೆ ಮನುಜ ಅನ್ನುವಂಥದ್ದನ್ನ ಪಲ್ಲವಿ ಆಧಾರವಾಗಿ ಇಟ್ಕೊಂಡು, ಮನುಜ ನೀ ಎಲೆ ಮನುಷ್ಯನೇ, ನೀನು ನಿಜವನ್ನು ಅಂದ್ರೆ ನಿನ್ನ ನಿಜ ಏನದಪ್ಪ ಅನ್ನೋ ಒಂದು ತಿಳಿಯಲಾರದೆ, ನಿನ್ನ ನಿಜ ಏನದಪ್ಪ ಅಂದ್ರ ನೀನು ಸತ್ತು ಚಿತ್ತು ಆನಂದ ನಿನ್ನ ಸ್ವರೂಪ ಅದ. ನೀನ್ ಹೆಂಗದಿ, ಚೈತನ್ಯ ಉಳ್ಳವ ನೀನದಿ. ಇದನ್ನ ನಂಬಿದ್ರೆ ಅಂದ್ರೆ ನಿನಗೆ ಏನಾಗ್ತದ, ಮುಕ್ತಿ ಆಗ್ತದ. ಅದನ್ನ ಬಿಟ್ಟು ಮೋಕ್ಷವನ್ನು ಪಡೆದುಕೊಳ್ಳಲಾಕ ಬರ್ತದ. ಅದನ್ನ ಬಿಟ್ಟು ಸುಮ್ಮನೆ ವ್ಯರ್ಥವಾದ ಕಾಲವನ್ನು ಕಳಿತಲ್ಲ. ವ್ಯರ್ಥ ಅಂದ್ರ ಅವ್ರು ಹಂಗ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ಸುಮ್ನೆ ವ್ಯರ್ಥ. ಅವ್ರು ಅದನ್ನ ತಪ್ಪು ಮಾಡಿದ್ರು, ಅವ್ರು ಹಂಗ ಕಲಿಬಾರ್ದಾಗಿತ್ತು, ಹಿಂಗ್ ಕಲಿಬೇಕಾಗಿತ್ತು, ಹಿಂಗ್ ಹೇಳಬೇಕಾಗಿತ್ತು ಅನ್ನೋ ಸುಮ್ನೆ ವ್ಯರ್ಥ. ಕಾಲವನ್ನು ಕಳೆಯದೆ ಈ ನಾನು ಆರು ಅನ್ನುವಂಥದ್ದನ್ನ ನೀನು ಚಿಂತನೆ ಒಳಪಟ್ಟಿ ಅಂದ್ರ, ಕಾಲ ಕಳೆದೆ ಅಂದ್ರೆ ನಿನಗೇನಾಗ್ತದ, ಮೋಕ್ಷ ಆಗ್ತದ. ಮೋಕ್ಷ ಅಂದ್ರ ಶ್ರೇಷ್ಠವಾದ ಪದವಿ. ಅಂದ್ರೆ ಈ ಭವ ಸಂಸಾರ ತಿರುಗುವುದು ತಪ್ಪಿಸುವುದಂತ ಮೋಕ್ಷದ ಪದವಿ ಇದು. ಇದೇನ ನಾವು ದಿನ ಹೆಂಗ ಕಾಲ ಹೋಗ್ತಾವ್ ನಮಗ್ ಗುರ್ತದ. ಈಗ ನಾವ್ ಎಷ್ಟು ಅಂದ್ರೆ ಇಲ್ಲಿ ತನ 60-60 ವರ್ಷ ನಮ್ ಕಾಲಗಳು ಹೆಂಗ್ ಹೋದೋ ಗುರ್ತಿಲ್ಲಾರಂಗ್ ಹೋಗ್ಬಿಟ್ಟು. ಹಂಗ ನಾವ್ ಎಷ್ಟೋ ಕಾಲ ನಾವ್ ಹಿಂಗೆ ಹುಟ್ಟುದು ಸಾವುದು ಹಿಂಗ ಎಷ್ಟೋ ಜನ್ಮ ಹೋಗ್ಯಾವ. 1 ಜನ್ಮ ಅಲ್ಲ, 2 ಜನ್ಮ ಅಲ್ಲ. ಹಿಂದಕ್ ಮುಂದ್ ಹೇಳ್ತಾರ, ಎಷ್ಟೋ ಸಮುದ್ರದಷ್ಟು ನಾವ್ ತಾಯಿ ಮಲಿ ಹಾಲು ಕುಡ್ದೇವಂತ, ಸಪ್ತ ಸಮುದ್ರತ್ ಪರ್ವತದಷ್ಟು ನಮ್ ಎಲು ಬಿದ್ದಾವಂತ. ಹಂಗ ನಮ್ ಹೆಂಗ್ ಹೋಗ್ಯಾವ ನಮ್ ಗುರ್ತಿಲ್ಲ, ಸುಮ್ನೆ ಕಾಲ ಹೋಗ್ಬಿಟ್ಟಾವ. ಹಂಗೇನ ಈಗ ತಿಳುವಳಿಕೆ ಬಂದದಲ್ಲ, ಈಗ ನಮ್ಮ ಮನುಷ್ಯತ್ವ ಬಂದದಲ್ಲ. ಮನುಷ್ಯತ್ವ ಬಂದಾಗ ಸುಮ್ನೆ ವ್ಯರ್ಥ ಅದಕ್ಕೆದಕ್ಕೋ ಕಾಲ ಕಳೆಯಕ್ ಹೋಗ್ಬೇಡ್ರಿ ಅನ್ನುವಂಥದ್ದು ನಿಜವೂರ ಅಭಿಪ್ರಾಯ. ಹಂಗ ವ್ಯರ್ಥ ಕಾಲವನ್ನ ಕಳೆಯದೆ ಆ ಪರಮಾತ್ಮನನ್ನ ಮತ್ತು ಗುರುವನ್ನ ನಾನಾರು ಅನ್ನುವಂಥದ್ದನ್ನ ಚಿಂತನೆಗೊಳಪಡಿಸಿರಿ, ನಿಮಗ ಮುಕ್ತಿ ಆಗ್ತದ ಅನ್ನುವಂಥದ್ದನ್ನ
ಒಂದೇ ನುಡಿ ಆಧಾರವಾಗಿ ಇಟ್ಕೊಂಡು ಕೊನೆ ತನಕೂ ಕೂಡ ಇದು ಜೀವನಕ್ಕೆ ಹೇಯವನ್ನ ತೋರಿಸಿ ಅದಕ್ಕೆ ಇದ್ರಾಗ ನೋಡಪ್ಪ ಇಷ್ಟು ದುಃಖ ಅದ ಅನ್ನುವಂಥದ್ದನ್ನ ತಿಳುವಳಿಕೆ ಹೇಳುದು, ಅದಕ್ಕೆ ವಿವೇಕ ಹೇಳುದು. ಈ ಜೀವಕ್ಕ ಇದು ಏನೇನೋ ತಿಳ್ಕೊಂಡು ಬರೀ ಚಿಂತೆ ವಿಷಯಕ್ಕಾಗಿ ವ್ಯಸನದ ಚಿಂತೆ ಮಾಡ್ತಾ ಇದು, ನಾಳೆ ಹೆಂಗ ಇವತ್ತು ಹೆಂಗ ಬರೀ ಇದೇ ಚಿಂತೆ ಮಾಡಿ ವ್ಯರ್ಥ ಕಾಲ ಕಳೆದು ಸಾಯೋಕ್ಕಿಂತ ನೋಡಪ್ಪ ಅದನ್ನೇ ಚಿಂತೆ ಇದಕ್ ಹಚ್ಚು. ಈ ಚಿಂತನೆ ಮಾಡಿದೆ ಅಂದ್ರ ನಿನಗ ಫಲ ಅದ, ಲಾಭ ಅದ. ಅದು ಇಲ್ಲಿಕಂದ್ರ ಅದಕ್ಕೂ ಫಲ ಲಾಭ ಅದ, ಅದಕ್ಕೂ ಚಿಂತೆ ಮಾಡೋದ್ರಿಂದ ಏನಿಲ್ಲ. ಮತ್ತ ಈ ಜನ್ಮಗಳು ಎತ್ತುದು ತಿರುಗುದು ಮತ್ತ ಹುಟ್ಟುದು ಸಾಗುದು ಅದೇ ಚಿಂತೆ, ಅದೇ ಫಲ ಅದು. ಇದ್ರ ಫಲ ಏನೈತಿ ಅಂದ್ರ ಶಾಂತಿ, ಸಮಾಧಾನ, ನೆಮ್ಮದಿ ಇದ್ರೊಳಗನು ಬದುಕುನು ಸುಂದರ ಅದ. ದೇಹ ಬಿದ್ದು ಹೋದರೂ ಕೂಡ ಏನದಲ್ಲಿ ನಮಗ ಮೋಕ್ಷ ಅಂದ್ರ ಮುಕ್ತಿ ಎಂಬ ಈ ಇಂದ್ರಿಯಗಳ ವಿಷಯಗಳಿಂದ ನಿವೃತ್ತಿ ಬಿಡುಗಡೆ ಆಗುದದ. ಅದ್ರ ಜೊತೆ ಪರಮಾನಂದ ಪ್ರಾಪ್ತಿ ಅಂದ್ರೆ ಪರಮಾತ್ಮನ ಜ್ಞಾನ ಆಗ್ತದ, ಮುಕ್ತಿ ಆಗ್ತದ. ಅಂದ್ರ ಪರಮಾತ್ಮಗ ಸದ್ದ ಈ ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೆ ಒಂದೇ. ಆ ಪರಮಾತ್ಮ ಏನದನ ಮುಕ್ತ ಸ್ವರೂಪ ಅನ್ನೋದು ನಮ್ಮ ಅನುಭವಕ್ಕೆ ಬರ್ತದ. ಅವ ನಾನು ಮುಕ್ತನೇದೀನಿ, ಮರು ಆಗ್ಯದ. ಆ ಮರು ಅಜ್ಞಾನ ಅನ್ನೋದು ಹೋಗ್ತದ. ಅಜ್ಞಾನ ಹೋಯ್ತು ಅಂದ್ರೆ ನನ್ನ ಯಥಾರ್ಥ ನನ್ನ ಸ್ವರೂಪ ಜ್ಞಾನ ಆಗ್ತದ. ನಾನು ಆತ್ಮ ಸ್ವರೂಪನೇ ಇದೀನಿ ಅನ್ನೋದು ಯಥಾರ್ಥ ಜ್ಞಾನ ಮಾಡಿಕೊಡುದೇ ನಿಜಗುಂಡ್ರ ಉದ್ದೇಶ ಅದ. ಅಲ್ಲಿ ಅವ್ರೇನ್ ಯಾವ್ದು ಕೊಡುದಿಲ್ಲ, ಯಾವ್ದು ತಗೊಳುದಿಲ್ಲ. ನಿನಗ ನಿಜವಾದ ಇರುವಿಕೆ ಜ್ಞಾನ ಆಯ್ತು ಅಂದ್ರ, ಹಗ್ಗದ ಜ್ಞಾನ ಆಯ್ತು ಅಂದ್ರ ಹಾವ್ ಹೆಂಗ ಇಲ್ಲವೇ ಇಲ್ಲ, ಹಂಗಿಲ್ಲಿ ಆತ್ಮನ ಅಧಿಷ್ಠಾನ ಜ್ಞಾನ ಆಯ್ತು ಅಂದ್ರ ಅಲ್ಲಿ ಏನ ತೂರ್ಯದಲ್ಲಿ ದೇಹ ನಾನು ಅಂದ್ರೆ ಇಂಥ ಜಾತಿ, ಇಂಥ ಕುಲ, ನಾ ಗಂಡ, ನಾ ಪಾಪಿ, ನಾ ಪುಣ್ಯ, ಅಜ್ಞಾನ ಏನೇನೋ ನಾ ತಿಳ್ಕೊಂಡೇವಲ್ಲ, ಈ ಅಜ್ಞಾನ ಇಲ್ಲವೇ ಇಲ್ಲ. ಇದು ಬಿದ್ದು ಹೋಗಿ ಬಿಡ್ತದ. ನಂದು ಏನೈತಿ ಅಧಿಷ್ಠಾನ ಹೆಂಗ ಹಗ್ಗ ಐತಿ ಹಂಗ ಅಧಿಷ್ಠಾನ ನಾನು ಆತ್ಮ ಸ್ವರೂಪನೇ ಇದೀನಂತ ನನ್ನ ಯಥಾರ್ಥ ಆತ್ಮ ಜ್ಞಾನ ಆಗ್ತದ. ಸ್ವರೂಪ ಜ್ಞಾನ ಅಂದ್ರೆ ಒಂದೇ, ಆತ್ಮಜ್ಞಾನ ಅಂದ್ರೆ ನನ್ನ ಜ್ಞಾನ ಅಂದ್ರೆ ಒಂದೇ, ಪರಮಾತ್ಮನ ಜ್ಞಾನ ಅಂದ್ರೆ ಒಂದೇ. ಈ ಜ್ಞಾನ ಒಂದರಾದ್ರ ಎಲ್ಲ ಒಂದೇ ಅನ್ನುವಂಥದ್ದನ್ನ ಅನುಭವಕ್ಕೆ ಬರ್ತದ. ಅದನ್ನ ಸಾಧನೆ ಮಾಡುವ ಸಂಬಂಧ ಇಲ್ಲಿ ಏನ್ ಹೇಳ್ತಾರ, ಸುಮ್ನೆ ವ್ಯರ್ಥ ಕಾಲ ಕಳೆಯಕ್ ಹೋಗ್ಬೇಡ್ರಿ. ಅದನ್ನ ಎದಕ್ಕೆ ಬಳಸ್ರಿ ಅಂದ್ರೆ ಹಿಂಗ್ ಪರಮಾತ್ಮನ ಚಿಂತನೆ ಮಾಡ್ರಿ, ನಿನ್ನ ಚಿಂತನೆ ಮಾಡ್ರಿ, ಸದ್ಗುರುನಾಥನ ಚಿಂತನೆ ಮಾಡ್ರಿ. ವ್ಯರ್ಥ ಕಾಲವನ್ನು ಎದಕ್ಕೆದಕ್ಕೂ ಕಳಿಬ್ಯಾಡ್ರಿ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ತಾತ್ಪರ್ಯದ. ಇಲ್ಲಿ ಏನ್ ಹೇಳ್ತಾರಂದ್ರ ಸುಮ್ಮನೆ ಕಾಲ ಕಳೆಯೋದ್ರಿಂದ ಮನುಷ್ಯ ಜನ್ಮ ವ್ಯರ್ಥ ಆಗಿ ಹೋಗ್ಬಿಡ್ತದ. ಅದಕ್ಕ ನಿನ್ನ ಸ್ವರೂಪದ ಚಿಂತನೆ ಮಾಡಿದ್ರೆ ಅಂದ್ರ ಒಳ್ಳೇದಾಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಹೋಗ್ತಾರ. ಅಂದ್ರ ಅವ್ರು ಏನ್ ಹೇಳ್ತಾರಂದ್ರ, ಈ ಜೀವನೇ ನೀ ಎಷ್ಟು ಸಲ ಹುಟ್ಟಿ ಬಂದಿಯಲ್ಲ, ನಿನಗೇನು ಏನಾಗೋದಲ್ಲ ಅನ್ನುವಂಥದ್ದು ನೀ ನುಡಿಯೊಳಗೆ ಹೇಳ್ತಾರ. ಇಲ್ಲಿ ಮನುಷ್ಯನೇ ನೀನು ಸಚ್ಚಿದಾನಂದ ರೂಪವಾದ ಸ್ವರೂಪವನ್ನು ತಿಳಿದು ಅದರಲ್ಲೇ ನಿಷ್ಠೆ ಉಳ್ಳವನಾಗಿ, ಅಂದರೆ ಅದೇ ನಾನೆಂಬ ದೃಢವಾದ ಭಾವನೆಯಿಂದ ಕೂಡಿಕೊಂಡು ಸುಖ ರೂಪನಾದ ಮೋಕ್ಷನು ಹೊಂದದೆ ವ್ಯರ್ಥವಾಗಿ ಕಾಲವನ್ನು ಕಳೆದು ಸಾಯುವುದು ಯೋಗ್ಯವೇ, ಉಚಿತವೇ? ಇಲ್ಲಿ ಯೋಗ್ಯ ಅಲ್ಲ. ನಾವು ಎಲ್ಲರೂ ವ್ಯರ್ಥ ಅಜ್ಞಾನದ ಕಾರ್ಯಗಳನ್ನೇ ಮಾಡ್ತೇವೆ, ಯೋಗ್ಯ ಅಲ್ಲದದ್ದನ್ನ ನಾವು ಮಾಡುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಒಂದೇ ಪಲ್ಲವಿಯೊಳಗೆ ಹೋಗಿ ಹೇಳ್ಕೊಂಡು ಇನ್ ನಮಗೆ ಹೇಳ್ತಾರ. ಏನ್ ಹೇಳ್ತಾರ ಅಂದ್ರೆ, ನೋಡಪ್ಪ ನೀ ಜೀವನೇ ನೀ ಎಷ್ಟು ಜನ್ಮದೊಳಗೆ ಎಷ್ಟು ದುಃಖಿಯಾಗಿ ಅನುಭವಿಸಿ ಹೊಟ್ಟು ಬರ್ತಿ ನೋಡು ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಮತ್ತಿಷ್ಟು ಹೇಯ ಮಾಡ್ತಾರ. ಏನ್ ಹೇಳ್ತಾರ, ನೀ ಎಷ್ಟು ಸಲ ಹುಟ್ಟಿ ಬಂದಿ ಅಂದ್ರ ಈ ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳ ಮಾಡಲಾಗಿ ಪರಮಾಣು ಅಣಿವೆನಿತಿ ದೇಹವನ್ನು ಧರಿಸಿ ತೊಂದೊಂದು ಜೀವರ ಬಸರೋಳ್ ಬಂದು ಮರಳಿ ನೀ ನೆತ್ತ ತಿರುಗದಂತೆ ರಚಿಸಿದಿ. ಸುಮ್ಮನೆ ಕಾಲವನ್ನು ಕಳೆಯುವುದು ಸಾವುದು ಉಚಿತವೇ ಅನ್ನುವಂಥದ್ದು ಹೇಳುವಂತ ಇದು ಒಂದೇ ನುಡಿಯೋದ. ಅಂದ್ರೆ ಇಲ್ಲಿ ಏನ್ ಹೇಳಿದಾರ ಅವರು, ಈ ಭೂಮಿ ಎಷ್ಟೈತಿ, ಈ ಭೂಮಿಯನ್ನ ಸಣ್ಣಗ ಕುಟ್ಟಿ ಒಂದ್ ಅಣು ಎಷ್ಟು ಸಣ್ಣದೊಂದು ಕಲ್ಲು ಈಟ್ ಹಿಡಿಯಾಕದ, ಅಷ್ಟು ಸಲ ನಾವು ಹುಟ್ಟಿ ಬಂದೇವಂತ. ಅಂದ್ರೆ ಭೂಮಿ ಎಂದ ತಯಾರಾಗ್ಯದ ಅಂದ್ರ ಜೀವ ಕರ್ಮಗಳನ್ನು ಭಗವಂತ ತಯಾರಿ ಮಾಡ್ಯಾನ. ಅವತ್ತಲ್ಲಿಂದ ನಾವು ಏನಾದೇವಪ್ಪ ಅಂದ್ರೆ ಈ ಜೀವ ಒಂದ್ ಜನ್ಮ ಬಿಡುದು ಒಂದ್ ಜನ್ಮ ತಗೋತ ದುಃಖವನ್ನೇ, ತಾಯಿ ಹೊಟ್ಟೆ ಒಳಗೆ ದುಃಖವನ್ನ ಅನುಭವಿಸಲೇ ಬಂದೇವಿ. ಹೊರಗೆ ಬಂದಿಂದು ಕೂಡ ಎಷ್ಟು ದುಃಖವನ್ನು ಒಬ್ಬೊಬ್ರು ಅನುಭವಿಸ್ತೇವಿ ಅಂದ್ರ ತಿಳಿಲಾರ್ಕ ವ್ಯರ್ಥಕ್ಕಾಗಿ ದುಃಖ ಅನುಭವಿಸ್ತೇವೆ. ತಿಳಿದ್ರ ಬದುಕು ಬಹಳ ಸುಂದರ ಅದ, ಆನಂದ ಅದ. ಮತ್ತು ಬದುಕುನು ಕೂಡ ಎಂತ ಪ್ರಕೃತಿ, ಎಂತ ಭಗವಂತ ಎಂತ ಚಂದ ಇಟ್ಟಾನಲ್ಲ ಅನ್ನುವಂಥದ್ದನ್ನ, ಇದ್ರನ್ನ ಸುಖವನ್ನು ಹೊಂದಾಕ್ ಬರ್ತದ. ಇರ್ಲಿಕ್ಕಂದ್ರ
ಈ ಬಯಕೆಗಳ ಇಂದ್ರಿಯಗಳ ಬಯಕೆ ಇಟ್ಕೊಂಡು ಅವು ಎಂದೂ ಕೂಡ ತೃಪ್ತಿ ಕೊಟ್ಟಿಲ್ಲ. ಇವತ್ತ ಅಗ್ನಿಗೆ ನಾವು ಎಷ್ಟು ಕಸ ಒಗದ್ರು ಕೂಡ ಅದು ಏನ್ರ ತೃಪ್ತಿಯಾಗಿ ಅದನ್ನು ಅಂದ್ರೆ ಅದು ಮತ್ತ ಹಂಗೆ ಉರಿದು ಮತ್ತ ಕಡಿಮೆ ಬೀಳುದೆ, ಮತ್ತ ಒಕ್ಕೋತ ನಾವ್ ಏನಾಗ್ಯಾವ ಅಂದ್ರ ಅದಕ್ಕ ಕೊನೆ ಇಲ್ಲದಂತ ದುಃಖವನ್ನೇ ಅನುಭವಿಸಕತ್ತೀವಿ. ಅದಕ್ಕೆ ಇಲ್ಲಿ ಏನ್ ಮಾಡ್ಕೋತ ತಿಳಿಸ್ತಾರಪ್ಪ ಅಂದ್ರ, ಇಷ್ಟು ಸಲ ಹುಟ್ಟಿ ಬಂದ್ರು ನಿನಗೆ ಹೇಯ ಆಗೋದಲ್ಲ, ನಾಚಿಕೆ ಬರೋದಲ್ಲ, ಎಷ್ಟರ ನೀನು ಅಜ್ಞಾನಿ ಅದಿ ಜೀವನಿ ಅನ್ನುವಂಥದನ್ನ ನಮ್ಗ ಒತ್ತು ಕೊಟ್ಟು ಹೇಳ್ಕೋತ ಹೋಗ್ತಾರ. ಮತ್ತ ಅಷ್ಟು ಜಲ ನಾವು ದೇಹವನ್ನು ಹುಟ್ಟಿ ಬಂದೇವಿ, ಧರಿಸಿತ್ ಒಂದೊಂದು ಜೀವರ ಬಸರೋದಳು ಅಂದ್ರ ಅಷ್ಟು ಜನ್ಮ ನಾವು ತಾಯಿ ಒಳಗ್ ಹೊಟ್ಟಿ ಒಳಗ್ ಹುಟ್ಟಿ ಬಂದೇವಿ. ಅಂಡಜ, ಶ್ವೇದಜ, ಉದ್ಭಜ ಮತ್ತು ಇಲ್ಲಿ 4 ಇದು ಹೇಳೋರದಾರ. ಅಂದ್ರ ಅಂಡಜ, ಉದ್ಭಜ, ಶ್ವೇದಜ ಮತ್ತು ಜರಾವೆಂಬ 4 ತರದ ಯೋನಿ ಒಳಗ ನಾವ್ ಏನ್ ಮಾಡೇವಂದ್ರ ಅಷ್ಟು ಸಲ ಹುಟ್ಟುಕೋತ ಸಾಕೋತ ಬಂದೇವಂತ. ನಾವ್ ಬರೀ ಮನುಷ್ಯ ಜನ್ಮನೆ ಹುಟ್ಟಿ ಬಂದೆ ಅಂತ ಒಬ್ಬೊಬ್ರು ಹೇಳ್ತಾರ, ಮನುಷ್ಯರಾದವ್ರು ಹೊಳ್ಳಿ ಮನುಷ್ಯರಾಗಿ ಬರ್ತಾರ ಅಂತೇಳಿ ಒಂದಿಷ್ಟು ಮತವಾದಿಗಳು ಹೇಳ್ತಿರ್ತಾರ. ಆದ್ರೆ ಇಲ್ಲಿ ಏನ್ ಹೇಳ್ತಾರ ನಿಜಗುಣ ಶಾಸ್ತ್ರ, ಇಷ್ಟು ಜನ್ಮ ಅಂಡಜ ಅಂದ್ರ ತತ್ತಿ ಒಳಗ ಇಷ್ಟು ಜನ್ಮ 1,10,000 ಜನ್ಮ ನಾವು ಹುಟ್ಟಿ ಬಂದೇವಂತ. ಅಂದ್ರ ಅಂಡಜ ಒಳಗ ಅಷ್ಟು ಜೀವರಾಶಿಗಳದಾವತ್ತ, ನಮಗ್ ಗುರ್ತೇ ಇಲ್ಲ. 1, 2 ನಾವು ನೋಡಿರ್ತೇವೆ. ಅಷ್ಟು ತತ್ತಿ ಒಳಗ ಹುಟ್ಟುವಂತ 1,10,000 ಅಂತ ಅದಾವಂತ. ಮತ್ತ ಉದ್ಭಜ ಅಂದ್ರ ಭೂಮಿಯನ್ನ ಶೀಳಿ ಬರುವಂತವು ಅಷ್ಟದಾವಂತ. ಅಂದ್ರೆ ಇವು ಗಿಡ ಮರ ಇವು ಏನ್ ಬರ್ತಾವಲ್ಲ ಇವು ಭೂಮಿ ಒಳಗೆ ಶೀಳಿ ಬರುವಂತವು. ಮತ್ತು ಶ್ವೇದಜ ಅಂದ್ರೆ ಬೆವರದಿಂದ ಎಷ್ಟೋ ಜೀವರಾಶಿಗಳು ಹುಡ್ತಾವ. ಅಂದ್ರೆ ನೀರಿನೊಳಗಿರುವಂತ ಬೆವರೊಳಗ ನಮ್ಮ ಮ್ಯಾಗು ಅವಾಗ ಹುಡ್ತಿದ್ದು ಕೂರಿ ಏನೋ ಇಂಥವು ಕೂಡ ಹುಟ್ತಾವಂತ. ಹಂಗ ನೀರ ಬೆವರಿನೊಳಗೆ ಹುಟ್ಟುವಂತ 1,10,000 ಅವು ಜನ್ಮಗಳು. ಆ ನಂತರ 1,21,000 84 ಲಕ್ಷ ಕರೆಕ್ಟ್ ನೋಡ್ರಿ. ಅಂದ್ರೆ 21 ಲಕ್ಷ 21 ಲಕ್ಷ 21 ಲಕ್ಷ ರೀ. ಹೌದೌದು ಅಂದ್ರೆ 7 ಲಕ್ಷದ 1,21,000 ಜನ್ಮಗಳು ಒಂದೊಂದು ಗರ್ಭದೊಳಗೆ ನಾವು ಜನಿಸಿ ಬಂದೇವಿ ಅನ್ನುವಂಥದ್ದಲ್ಲಿ ಹೇಳುವ ತಾತ್ಪರ್ಯ ಅದ. ಇಲ್ಲಿ ಲಕ್ಷ ಶಂಕರಣ ಗುರುಗಳ 21 ಒಂದೊಂದರಲ್ಲಿ 21 ಲಕ್ಷ ಒಟ್ಟು 84 ಲಕ್ಷ 21 ಲಕ್ಷ ರೀ. ಹೌದ್ರಪ್ಪ, ಹೌದ್ರಿ, ಕರೆಕ್ಟ್ ರೀ. ಅಂಡಜ 21, ಪಿಂಡಜ 21, ಉದ್ಬೀಜ 21, ಇರಿಬಿ 84 ಲಕ್ಷ ಜೀವರಾಶಿ. 21 ಲಕ್ಷ ಜೀವರಾಶಿ ಒಳಗೆ ಹುಟ್ಟಿ ಬಂದೇವಿ ಅನ್ನುವಂಥದ್ದು. ಇಲ್ಲಿ 4 ತರದ ಯೋನಿಗಳಲ್ಲಿ ಅಷ್ಟು ಸಾರಿ ಜನ್ಮ ಎತ್ತಿರ್ತೀವಿ ಅಂದ ಮೇಲೆ ಎಷ್ಟು ದೇಹಗಳನ್ನು ಧಾರಣೆ ಮಾಡುತ್ತಿರ್ತದೆ ಸ್ವಲ್ಪ ವಿಚಾರ ಮಾಡುವ. ಈ ದೇಹದಲ್ಲಿ ನಾನು ಈ ಗರ್ಭ ದುಃಖವನ್ನು ಮೊದಲು ಮಾಡಿ ಮರಣದ ಪರ್ಯಂತರ ನಾನೇನಾಗಿನಿ ದುಃಖವನ್ನೇ ಅನುಭವಿಸ್ಕೊತಾ ಬಂದೀನಿ ಅನ್ನುವಂಥದ್ದನ್ನ ಇಲ್ಲಿ ಹಿಂಗ ಭೂಮಿ ಶೀಳಿ ಉಂಟು, ತಾಯಿ ಜರ ಅಂದ್ರ ತಾಯಿ ಹೊಟ್ಟಿ ಒಳಗ ಮತ್ತು ಬೆವರಿನಿಂದ 21 ಲಕ್ಷ ಜೀವರಾಶಿ ಒಳಗೆ ಹುಟ್ಟಿ ಬಂದೇವಿ ಅನ್ನುವಂಥದ್ದನ್ನ ಹೇಳಿ ನಿನಗೆ ಇನ್ನ ಏನೇ ಆಗೋದಲ್ಲ. ಇಷ್ಟು ಭೂಮಿಯನ್ನ ಇಷ್ಟು ಸಣ್ಣಾಗಿ ಮಾಡಿದ್ರೆ ಧೂಳ ಕಣಿನಷ್ಟು ಜನ್ಮ ನಮಗ್ ಹೋಗ್ಯಾವು ಅನ್ನುವಂಥದ್ದನ್ನಲ್ಲಿ ಹೇಳುವ ತಾತ್ಪರ್ಯದ. ಅದಕ್ಕೆ ಇಲ್ಲಿ ಒಟ್ಟಾರೆ ನಮಗ ಹುಟ್ಟಿ ಬರಕ ಹೇಯ ಆಯ್ತು ಅಂದ್ರ ನಾಚಿಕೆ ಬತ್ತಪ್ಪ ಅಂದ್ ಸಾಕಪ್ಪ, ಎಷ್ಟು ಜನ್ಮ ಬಂದ್ರು ಕೂಡ ನಮ್ಗೆ ಇನ್ನ ಏನೇ ಆಗೋದಲ್ಲ ಅಂತೇಳಿ ನಮ್ಮ ಮನಸ್ಸಿಗೆ ನಮ್ಗ ನಾಚಿಕೆ ಬಂದು ಇವು 3 ನಮ್ಗೆ ಸಿಕ್ಕವು. ಈಗ ಏನ ಸಿಕ್ಕವು? ಮನುಷ್ಯತ್ವನೂ ಬಂದೈತಿ, ಮನುಷ್ಯ ಜನ್ಮನೂ ಬಂದೈತಿ, ಅದ್ರ ಮನುಷ್ಯತ್ವನೂ ಸಿಕ್ಕದ, ಮೋಕ್ಷದ ಇಚ್ಛೆನೂ ಆಗ್ಯದ, ಮತ್ತು ನಮ್ಗೆ ಶರಣರ ಸಂಘ ಸಿಕ್ಕಾಗ ಇದನ್ನ 3ನ್ನು ನಾವು ಜ್ಞಾನ ಮಾಡ್ಕೊಂಡು ಗುರುವಿನನ್ನ ಮತ್ತು ಪರಮಾತ್ಮನನ್ನ ಕರುಣೆ ಪಡ್ಕೊಂಡು ಮತ್ತು ಇನ್ನೊಂದು ನಾನು ಆರು ಅಂತ ತಿಳ್ಕೊಂಡೇವಂದ್ರ ನಾವು ಸುಮ್ಮನೆ ಕಾಲವನ್ನ ಕಳೆಯವರಲ್ಲ, ನಾವು ಕಾಲನ್ನ ಉಪಯೋಗ ಮಾಡ್ಕೊಂಡವ್ರ ಆಕ್ಕೇವಿ, ನಾವು ಯೋಗ್ಯವನ್ನು ಹೊಂದುತ್ತೇವೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದಾರ 1ನೇ ನುಡಿ ಒಳಗ. ಹಿಂಗ ಜನ್ಮ ಎತ್ತಂತ ಮಾಡಿಕೊಳ್ಳದೆ ವ್ಯರ್ಥವಾಗಿ ಕಾಲವನ್ನು ಕಳೆದು ಸಾಯುವುದು ಯೋಗ್ಯವೇ ಅಂದ್ರೆ ಯೋಗ್ಯ ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮಗ್ ಅನುಭವಕ್ಕೆ ಬರ್ತದ. ಇನ್ನ 2ನೇ ನುಡಿ ಒಳಗೆ ಏನ್ ಹೇಳ್ತಾರಂದ್ರ ಹಿಂದಿನದೇನೋ ಆಗಿ ಹೋಯ್ತು, ಏನೋ ಈ ತಿಳಿಲಾರ್ದೆ ಆಗಿ ಹೋಯ್ತು, ಇನ್ನು ಮುಂದಿಂದರ ಎಷ್ಟು ದುಃಖದವ್ ನೋಡು ಅನ್ನುವಂಥದ್ದನ್ನ ನಮಗೊಂದೊಂದು ದುಃಖ ತೋರಿಸ್ತಾರ. ಈಗಲಾದ್ರೂ ಆ ಸುಖವನ್ನು ಹೊಂದುವಂತೆ ಮಾಡಿಕೊಳ್ಳು ಎಂದರೆ
ನನಗೇನು ದುಃಖ ಉಂಟು ಎಂದು ಕೇಳುತ್ತಿರಲು ಆಗ ಅಂದರೆ ವರ್ತಮಾನ ಕಾಲದಲ್ಲಿ ಆಗತಕ್ಕ ದುಃಖಗಳನ್ನು ಕೂಡ ನಮ್ಗ ವಿವರಣೆ ಮುಖಾಂತರ ತಿಳಿಸಿ ಹೇಳ್ತಾರ. ಅಲ್ಲಿ ತಾಯಿ ಹೊಟ್ಟಿ ಒಳಗ್ ದುಃಖ ಗುರ್ತಾಯ್ತು ಹಿಂದಿನ ಪದ್ಯದೊಳಗ. ಇಲ್ಲಿ ಇಷ್ಟು ಜನ್ಮ ಹುಟ್ಟಿ ಬಂದೇವ ಅನ್ನೋದು ಗುರ್ತಾಯ್ತು. ಇಲ್ಲಿ ಏನ್ ಹೇಳ್ತಾರ ಅಂದ್ರ ಈಗ ನಡೆದ ಸದ್ದ ನಾವ್ ಏನದೇವಲ್ಲ ವರ್ತಮಾನ ಕಾಲ ನಡೆದ ದುಃಖಗಳನ್ನು ಕೂಡ ನಮ್ಮ ಅನುಭವಕ್ಕೆ ತರ್ತಾರ. ಅಂದ್ರೆ ಹೇಯ ಆಗ್ಲಿ ಅನ್ನುವಂಥದ್ದು ನಿಜಗೊಂಡ್ರ ಉದ್ದೇಶ. ಇಲ್ಲಿ ಕೂಡ 2ನೇ ನುಡಿ ಒಳಗೆ ಏನ್ ಹೇಳ್ತಾರ, ಎಷ್ಟು ದುಃಖಪ್ಪ ಅಂದ್ರ ಜನನ ಅಂದ್ರ ಹುಟ್ಟುವಾಗಿನ ದುಃಖನು ಕೂಡ ಎಲ್ಲರಿಗೂ ಗುರ್ತದ. ಅದು ಏನೋ ಎಷ್ಟೋ ಸಿಡಿಲು ಬಡ್ದಂಗಾಗಿ ತಳಗ ಬಂದು ಆ ರಕ್ತದೊಳಗ ಹೊಲಸಿನೊಳಗ ಬರ್ತದ ಅನ್ನುವಂಥದನ್ನ ಆ ದುಃಖವನ್ನ ನೆನದ್ರ ಯಪ್ಪ ಇನ್ನೇಮ್ ಹುಟ್ಟಿ ಬರಬಾರ್ದಪ್ಪ, ಏನ್ರ ಮಾಡಿದನ್ನ ತಿಳ್ಕೋಬೇಕು ಅಂತ ಭಯ ಅನಿಸ್ತದ. ಅಂದ್ರ ಜನನ ದುಃಖ ಮತ್ತ ಮರಣ ದುಃಖ ಅಂದ್ರ ಸಾಯ ಮುಂದನು ಕೂಡ ಈ ಎಲ್ಲಾ ಇಂದ್ರಿಗಳು ಜೀವದೊಳಗೆ ಹೊರಗೆ ಬರ್ಬೇಕಂದ್ರ ಒಂದು ಚೇಳು ಕಡದ್ರೆ ಎಷ್ಟು ದುಃಖ ಆಕ್ಕದ, ಅಷ್ಟು 1000 ಚೇಳು ಕಡದಷ್ಟು ದುಃಖ ಆಕ್ಕದಂತ. ಸಾಯ ಮುಂದನು ಸರಳ ಸಾಯುದಿಲ್ಲ, ಅಷ್ಟು ದುಃಖವನ್ನೇ ಅವಾಗ ಅನುಭವಿಸ್ತದೆ ಜೀವ. ಅಂತ ಹೇಯ ಆಗಲಿ ನಿನ್ಗ ಜನನ ದುಃಖ, ಮರಣ ದುಃಖ ಮತ್ತು ರೋಗದ ದುಃಖ. ಎಷ್ಟು ಒಬ್ಬೊಬ್ರಿ ರೋಗ ನೋಡಿದ್ರೆ ಎಷ್ಟು ದುಃಖ ಅನುಭವಿಸ್ತಾರ ಅಂದ್ರ ಯಪ್ಪ ಎಟ್ಟರ ಪಾಪ ಮಾಡಿರ್ಬೇಕಪ್ಪ ಇವ ಅಂತ ಅನಿಸ್ತದ ಒಬ್ಬರು ದುಃಖ ನೋಡಿದ್ರ. ನಾವು ಕೂಡ ಅದು ದುಃಖವನ್ನು ಅನುಭವಿಸೇ ಬಂದೇವಿ. ಜನನ ದುಃಖ, ಮರಣ ದುಃಖ, ದುಃಖ ಮತ್ತು ಭಯದೊಳಗೆ ಎಷ್ಟೋ ಮಂದಿ ಕಾಲ್ ಕಳೀತಿರ್ತಾರ. ಅವ್ರು ಹೊಡಿತಾರನು, ಹಿಂಗ ಆಗ್ತದನು, ನಾಳೆ ಬಡತನ ಬರ್ತದನು, ದುಃಖ ಆಗ್ತದನು, ಏನೋ ಅಂತೇಳಿ ನಾಳೆ ಹೆಂಗ ಆಗ್ತದ ಅಂತೇಳಿ ಅದನ್ನು ಎಷ್ಟೋ ಮಂದಿ ಭಯದ ದುಃಖ, ಶೋಕ, ಜರೆ, ಬಡತನ, ರೋಗ, ಪರಸೇವಿ, ಯಾಚನೆ, ಹಾನಿ, ಅಳಿವು, ಮುನಿಸು, ವಿಷಯ ರತಿ, ವಿರಹ, ಸಂತಾಪ, ಚಿಂತನೆಗಳು ನಿನಗಾಗದೆಯ ಇವೆಲ್ಲ ನಿನಗಾದರೂ ಕೂಡ ನಿನಗಿನ ಬುದ್ಧಿನೇ ಬರೋದಲ್ಲ. ಈ ಜೀವನೇ ಸುಮ್ಮನೆ ಕಾಲ ವ್ಯರ್ಥ ಕಳೀತಿಯಲ್ಲ, ನೋಡಿ ಕಾಲವನ್ನು ಉಪಯೋಗ ಮಾಡು. ಇಷ್ಟು ನೆನಪು ಮಾಡಿ ಸದ್ದಿನ ವರ್ತಮಾನ ಕಾಲದಾಗ ಇರು ಕೂಡ ನಿನಗೆ ಇಷ್ಟು ದುಃಖಗಳದಾವು ಅನ್ನುವಂಥದ್ದನ್ನ ತಿಳಿಸಿ ಹೇಳ್ತಾರ. ಏನೇನು ಅದಾವು, ಜನನ ದುಃಖ ಗುರ್ತದ, ಮರಣ ಗುರ್ತ, ನಾಳೆ ಸಾಯ ಮುಂದ್ ನಾವೆಲ್ಲರಿಗೂ ಇಷ್ಟು ದುಃಖ ಆಕ್ಕದ. ದೇಹ ನಾನು ಅಂತ ಒಳಪಟ್ಟವ್ರಿಗಿದು, ಇದು ದೇಹ ನಾನು ಅಂದವ್ರಿಗೆ ನನಗೆ ಆಕ್ಕದಂತ ಇಷ್ಟೆಲ್ಲಾ ದುಃಖವನ್ನ ಅನುಭವಿಸ್ತಾನಿವ. ಒಂದ್ ವೇಳೆ ನಮಗೆ ಹೇಯ ಆಯ್ತು ಅಂದ್ರ ಈ ದೇಹವೇ ನಾನಲ್ಲ, ಇದ್ದದ್ದೇನೈತದು ದೇಹವೇ ನಾನಲ್ಲ, ನಾನು ಅಂತೇನೆ ಭಾವ ಮಾಡ್ಕೊಂಡಿದಲ್ಲ, ಈ ಅಜ್ಞಾನಕ್ಕಾಗಿ ನಾನಿಗೆ ದುಃಖ ಆಗ್ತದಂತ ಇಷ್ಟು ದುಃಖ ಅನುಭವಿಸ್ತಾನಿವ. ಒಂದ್ ವೇಳೆ ನನಗ್ ಜ್ಞಾನ ಆಯ್ತು ಅಂದ್ರ ದೇಹವೇ ಬೇರೆ, ನಾನೇ ಬೇರೆ. ದೇಹ ಇದು ಭೂತಗಳಿಂದ ಹುಟ್ಟಿದ್ದು, ನಾನು ಇದನ್ನ ಅರಿಯವನು ನಾನು. ಇವು ನಾನು ಅಲ್ಲ, ನಂದು ಅಲ್ಲ ಅಂತ ಹೇಳ್ಕೊತ ಬಂದೇವಿ. ಇದನ್ನ ಎಲ್ಲರಿಗೂ ಅನುಭವ ಐತಿ. ಇನ್ನೊಂದ್ ಸ್ವಲ್ಪ ಸ್ಮರಣಕ್ಕಿರ್ಲಿ, ಒಂದೊಂದ್ ಸಂದರ್ಭ ಬಂದಾಗ ಅವು ಉಪಯೋಗ ಆಕ್ಕವು. ನಾನು ಅಲ್ಲ, ನಂದು ಅಲ್ಲ. ಯಾಕ ನಾನಲ್ಲ ಅಂದ್ರ ನಾನು ಈ ದೇಹದೊಳಗಿದ್ದು ದೇಹವನ್ನ ಭಿನ್ನನಾಗಿ ಅರಿತೀನಿ ಅಂತ, ಅದಕ್ ನಾನಲ್ಲ. ಇದು ನಂದು ಅಲ್ಲ, ನಂದ್ ಯಾಕಲ್ಲ, ಇದು ಪಂಚಮಹಾಭೂತಗಳಿಂದ ಆದಂತ ಇದು ದೇಹ. ಇದಕ್ಕಂದ್ರೆ ಇದು ನಂದು ಅಲ್ಲ, ನಾನು ಅಲ್ಲ. ನಾನು ಯಾರದೀನಿಯಪ್ಪ ಅಂದ್ರೆ ಇದಕ್ಕೆ ನಾನು ದೇಹಕ್ಕೆ ನಾನು ಪ್ರತ್ಯೇಕವಾದ ಆತ್ಮ ಸ್ವರೂಪನೇ ಇದೀನಿ. ನಾನು ಭಗವಂತನ ಅಂಶ ಇದೀನಿ. ನಾನೇ ನನ್ನ ಈ ದೇಹಕ್ಕೆ ನಾನು ಸಾಕ್ಷಿ ಇದೀನಿ, ದೇಹವೇ ನಾನಲ್ಲ ಅನ್ನುವಂಥದ್ದನ್ನ ಹಿಂಗ್ ತಿಳ್ಕೊಂಡೇವಂದ್ರ ಇದು ನಮಗೇನ್ರ ಭವ ಉಂಟೆ ಅಂದ್ರ ಭವ ಇಲ್ಲ ಅನ್ನುವಂಥದ್ದನ್ನ ಅಕ್ಕಮಹಾದೇವಿ ಇಲ್ಲಿ ಹೇಳ್ಕೊತ ಬಂದರ. ಹಂಗ ಇಲ್ಲಿ ನಮ್ಗೆ ಇದನ್ನ ತಿಳ್ಕೊಂಡೇವಂದ್ರೆ ದೇಹವೇ ಬೇರೆ, ನಾನೇ ಬೇರೆ. ನಾನು ಈ ದೇಹದೊಳಗಿದ್ದು ಎಲ್ಲವನ್ನ ಅರಿತೀನಿ ಅಂದ್ರ ನಾನಲ್ಲ. ದೇಹ ಇದು ಪಂಚಮಹಾಭೂತಗಳಿಂದ ಹುಟ್ಟ್ಯದ, ರೋಗ ರುಜಿನಗಳಿಂದ ಕೂಡ್ಯದ, ಕರ್ಮಾದಿನ ಮ್ಯಾಗ ಐತಿ. ಇದು ಪ್ರಾರಬ್ಧವನ್ನ ಇದು ಅನುಭವಿಸ್ತದ ಅನ್ನುವಂಥದ್ದನ್ನ ನಾನೇ ಬ್ಯಾರೆ ಅನ್ನುವಂಥ ಜ್ಞಾನ ಮಾಡ್ಕೊಳ್ಳೋದಕ್ಕಾಗಿನೇ ಇವೆಲ್ಲ ನಿಮಗೆ ಹೇಯ ಆಗಿ ನಿನ್ನ ನಿಜ ಸ್ವರೂಪದ ಕಡೆ ಲಕ್ಷ್ಯ ಆಗ್ಲಿ, ಈ ಕಡೆ ಬರ್ಲಿ ಅನ್ನುವಂಥದ್ದನ್ನ ನಿಜಗುಣ ಕಕ್ಲಾತಿದ. ನಮ್ಮ ಮಕ್ಕಳಿಗೆ ನಾವು ಹೆಂಗ ಒಂದು ಒಳ್ಳೇದಕ್ಕ ಹಿಂಗ್ ಮಾಡ್ರಪ್ಪ, ಹಿಂಗ್ ಕಲೀರಿ, ಇಂಥ ಚಟಗಳು ಬೇಡ, ನಾವು ಹೆಂಗ ಬುದ್ಧಿವಾದ ಮತ್ತು ಅವ್ರಿಗೆ ಒಳ್ಳೇದ್ ಆಗ್ಲಿ ಅನ್ನುವಂಥದ್ದು ಹೆಂಗ ತಂದೆ ತಾಯಿ ಮಕ್ಕಳ ಮ್ಯಾಗ ಕಕ್ಲಾತಿರ್ತದ, ಹಂಗ ದುಷ್ಟ ಜೊತೆ ಕೂಡ್ಬ್ಯಾಡ್ರಿ, ವ್ಯರ್ಥ ಕಾಲ ಕಳಿಬ್ಯಾಡ್ರಿ, ಓದ್ರಿ, ಒಂದು ಸಮಯ ಅದಂತ ನಾವ್ ಎಲ್ಲರೂ ಹೆಂಗ ಬುದ್ಧಿ ಹೇಳ್ತೇವಿ, ಹಂಗ ನಮಗ್ ನಿಜಗೊಂಡ್ರು ನೋಡ್ರಿ ಇಷ್ಟು ಹೇಯದ ಇಂತ ಕೆಟ್ಟದನ್ನ ನೀವು ಅನುಭವಿಸಬೇಡ್ರಿ, ಒಳ್ಳೇದನ್ನ ಮಾಡಿ
ನಿಮ್ಮ ಜ್ಞಾನವನ್ನ ನಮ್ಮ ಯಥಾರ್ಥ ನಮ್ಮ ಸ್ವರೂಪ ಜ್ಞಾನವನ್ನ ಮಾಡ್ಕೊಂಡು ಮುಕ್ತರಾರಿ ಅನ್ನುವಂಥದ್ದನ್ನ ಅವ್ರು ನಮ್ಮೆಲ್ಲರ ಕಕ್ಕಲಾತಿ ಮ್ಯಾಗ ಅವ್ರು ಹೇಳ್ಕೊತ ಬಂದಾರ. ಅದನ್ನ ಬಿಟ್ಟು ನಾವು ಸುಮ್ಮನೆ ಅದು ವ್ಯರ್ಥ ಅವ್ರ ಮಾತನ್ನ ಕೇಳದೆ ನಾವು ಸುಮ್ಮನೆ ವ್ಯರ್ಥ ಕಾಲವನ್ನು ಕಳೆದೇವಂದ್ರ ನಾವು ಮನುಷ್ಯ ಜನ್ಮ ಇಂತ ಶ್ರೇಷ್ಠ ಜನ್ಮ ಕಳ್ಕೊಂಡು ಬಂದ್ರು ಕೂಡ ಸುಮ್ಮನೆ ಕಾಲ ಕಳೆದೇವಂದ್ರೆ ವ್ಯರ್ಥ ಆಗ್ತದ ಅನ್ನುವಂಥದ್ದನ್ನ ನಿಜಗುಂಡ್ರ ಅಭಿಪ್ರಾಯದ. ಅದಕ್ಕ ಅದನ್ನ ನಾವು ಇಲ್ಲಿ ಏನ ಒಟ್ಟಾರೆ ನಮ್ಗೆ ಇಲ್ಲಿ ಏನ ನಾವು ಇದು ಮಾಡ್ಬೇಕಂದ್ರೆ ಈ ಹೇಯ ಆಗ್ಬೇಕು, ಈ ಬದುಕಿನ ಜೀವನದ ನಾನು ದೇಹ ಅನ್ನುವಂಥದ್ದನ್ನ ನಮಗೆ ಬೇರ್ಪಡಿಸಿ ನನ್ನ ಚಿಂತನೆಯನ್ನು ಮಾಡಿಕೊಂಡು ಇದನ್ನ ಹೇಯವ ಯಾವುದು ಸತ್ಯ ಯಾವುದು ಅಸತ್ಯ, ಯಾವುದು ನಾವು ನಂಬ್ಕೊಂಡೇವಿ ಯಾವುದನ್ನ ನಾವು ಬಿಟ್ಟೇವಿ ಅನ್ನುವಂಥದ್ದು ನಮ್ಗೆ ಗುರ್ತಾಯ್ತು ಅಂದ್ರ ಅಲ್ಲಿ ಇದ್ದದ್ದು ಒಂದು ನಾವು ತಿಳಿದದ್ದು ಇನ್ನೊಂದು. ಇದ್ದದ್ದು ನಾ ಆತ್ಮನದಿನಿ, ತಿಳಿದದ್ದು ಏನಾಗಿದಪ್ಪ ಅಂದ್ರೆ ಈ ದೇಹ ನಾನು ಅಂತ ತಿಳ್ಕೊಂಡಿಲ್ಲ, ಇದೇ ಅಜ್ಞಾನದ ಕಾರ್ಯ. ಈ ಅಜ್ಞಾನ ಕಾರ್ಯವನ್ನ ನಮ್ಗೆ ಬೇರ್ಪಡಿಸಿ ತಿಳಿಸಕತ್ತಾರ. ಅದಕ್ಕ ಇದ್ದದ್ದು ಒಂದು ತಿಳಿದದ್ದೊಂದು, ಇದ್ದದ್ದು ಆತ್ಮ, ತಿಳಿದದ್ದು ಈ ದೇಹ ನಾನು ಅಂದದ್ದೇ ಇದೆ ಅಜ್ಞಾನ ಅನ್ನುವಂಥದ್ದನ್ನ ಹಿಂಗ ಅನೇಕ ರೀತಿ ನಮ್ಗ ಲಕ್ಷಣ ಮುಖಾಂತರ ನಾವು ತಿಳ್ಕೊಂಡು ಹೋದೇವಪ್ಪ ಅಂದ್ರ ಮತ್ತಿಷ್ಟು ನಮ್ಗೆ ಏನಾಕ್ಕದ ದೃಢ ಆಕ್ಕದ. ಹೌದಲ್ಲ, ಇದು ಹೇಯ ಆಗ್ಬೇಕು, ಇದಕ್ಕ ಮನುಷ್ಯಗೆ ಹೇಯನೇ ಆಗೋಲ್ದು. ಇನ್ನ ಇವತ್ ಸುಖ ಆಕ್ಕದ, ನಾಳೆ ಸುಖ ಆಕ್ಕದ, ಇನ್ನ ಮೊಮ್ಮಕ್ಕಳಾಗಿನ ಸುಖ ಆಕ್ಕದ, ಮಕ್ಕಳ ಲಗ್ನ ಮಾಡಿನ ಸುಖ ಆಕ್ಕದಂತ ಇನ್ನ ನಮ್ದು ಎಲ್ಲಿ ಭಯಕ್ಕದ. ಇನ್ನ ನಾಳಿಗೆ ಆಕ್ಕದನ್ನು ಸುಖಾನ್ಯಾಗ ಆಗ್ತದ, ನಾಳಿಗೆ ಆ ದಿನ ಬರ್ತದ, ಸಾವು ಅನ್ನೋ ದಿನ ಬರ್ತದ. ಹಿಂಗ ನಾವು ಸುಖವನ್ನ ಕಾಣದೆ ಮತ್ತ ನಾವ್ ಏನಾಗ್ತದೆ ಅಂದ್ರೆ ಈ ಚಕ್ರದೊಳಗೆ ತಿರುಗದ್ರೊಳಗೆ ನಾವ್ ಏನ್ ಮಾಡ್ಯವಪ್ಪ ಅಂದ್ರೆ ನಮ್ಮ ಉದ್ದೇಶ ಅದ. ಆದ್ರ ಸುಖ ಹೊರಗೆ ಎಲ್ಲಿ ಎದರಾಗೂ ಇಲ್ಲ. ಆ ಸುಖ ಅನ್ನೋದು ನನ್ನಲ್ಲಿ ಅದ. ನನ್ನ ಸುಖ ಜ್ಞಾನ ನನಗ್ ಗುರ್ತಾಯ್ತು ಅಂದ್ರ ಈ ಹೊರಗಿನ ಸುಖಗಳು ತಾನೇ ಬಿದ್ದು ಹೋಗ್ತಾವು. ಮತ್ತ ಸಾವುದು ಯಾವುದು ಅನ್ನುವಂಥದ್ದನ್ನ ಸಾವುದು ನಾನು ಅಂತೇನು ಒಪ್ಕೊಂಡಿನಲ್ಲ, ಈ ಸಾವುದು ನಾನು ಅಲ್ಲ ಅಂತ ನಮ್ಗೆ ಅನುಭವಕ್ಕೆ ಬರ್ತದ. ಸಾವುದೇ ಬ್ಯಾರೆ, ನಾನೇ ಬ್ಯಾರೆ ಇದೀನಿ ಅನ್ನುವಂಥದ್ದನ್ನ ನಾನ್ ಅಂದ್ರೆ ಯಾರು, ಸಾವುದು ಅಂದ್ರೆ ಯಾವುದು, ಅಂಗ ಅಂದ್ರೆ ಯಾವುದು, ಲಿಂಗ ಅಂದ್ರೆ ಯಾವುದು, ಇದನ್ನ ಎರಡನ್ನು ಬೇರ್ಪಡಿಸಿ ತಿಳಿಸಿ ಹೇಳ್ತದ ನಿಜಗುಣ ಶಾಸ್ತ್ರ. ಇದು ಸಾವುದು ಅಂಗ ಶರೀರ, ಹುಟ್ಟಿದ್ದು ಸಾಯ್ತದ, ನಾನು ಹುಟ್ಟದ ಇರುವಂತ ಆತ್ಮನೇ ನಾನದೀನಿ, ನಾನು ಪರಮಾತ್ಮನಿದೀನಿ ಅನ್ನುವಂಥದ್ದನ್ನ ಗುರ್ತಾಯ್ತಂದ್ರ ನಾವ್ ಎಲ್ಲರೂ ಕೂಡ ಮಮೇವಂಶೋ ಜೀವಲೋಕೆ, ನಾವೆಲ್ಲರೂ ಪರಮಾತ್ಮನ ಅಂಶಿಕರು ಅನ್ನುವಂಥದ್ದನ್ನ ಗುರ್ತಾಕದ. ಮಮೇವಂಶೋ ಜೀವಲೋಕೆ, ಜೀವಭೂತು ಸನಾತನ, ಇದನ್ನು ಅಜ್ಞಾನನು ಕೂಡ ಅನಾದಿ ಅದ, ಆತ್ಮನೂ ಕೂಡ ಅನಾದಿ ಅದಾನ. ಈ ಆತ್ಮನು ಕೂಡ ಹೆಂಗದಾನ, ಅನಾದಿ ಅದಾನ, ಮಾಯಿನೂ ಅನಾದಿ ಅದ, ಆತ್ಮನು ಅನಾದಿ ಅನ್ನೋದು ಗುರ್ತಕ್ಕದ. ಯಾವಾಗ ಗುರ್ತಕ್ಕದಂದ್ರ ಈ ನನ್ನ ಜ್ಞಾನ ಆದಾಗ ಈ ಮಾಯಿ ಅನ್ನೋದು ಅಜ್ಞಾನ ಅನ್ನೋದು ಏನಾಕ್ಕದ, ಅದಕ್ಕ ಸ್ಥಳವೇ ಇಲ್ಲ, ಅದಕ್ಕೆ ಅವಕಾಶ ಇರುವುದಿಲ್ಲ ಅನ್ನುವಂಥದ್ದನ್ನು ಗುರ್ತಕ್ಕದ. ನಾವು ಎಲತನ ಮಾಯವನ್ನು ಒಳಪಟ್ಟಿರ್ತೀವಿ, ಅಲತನ ನಮ್ಗೆ ಇದು ಅನಾದಿನೇ ಅದ. ಹಂಗೆ ನಾವು ಹುಟ್ಟು ಸಾವುಕೋತನೇ ಇರವು. ಯಾವಾಗ ನನ್ನ ಯಥಾರ್ಥ ಸ್ವರೂಪ ಜ್ಞಾನ ಆಯ್ತು ಅಂದ್ರ ಈ ದೇಹಾದಿ ಬುದ್ಧಿ ನನಗಿಲ್ಲ ಅಂದಾಗ ಮಾಯನು ನನ್ನಲ್ಲಿ ಇಲ್ಲ ಅನ್ನುವಂಥದ್ದನ್ನ ಗುರ್ತಕ್ಕದ. ಅವಿದ್ಯ, ಮಾಯಿ, ಅಜ್ಞಾನ ಇವು ಎಲ್ಲವೂ ಕೂಡ ಮಾಯಿ ಲಕ್ಷಣಗಳು ಅನ್ನುವಂಥದ್ದು ನಮ್ಗೆ ಗುರ್ತಕ್ಕದ. ನನ್ನ ಲಕ್ಷಣ ನಾನು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಅನ್ನುವಂಥದ್ದನ್ನ ಯಾವಾಗ ವಿವೇಕ ಆದಾಗ, ವಿವೇಕ ಯಾವಾಗ ಆಕ್ಕದ, ಇವು ಎಲ್ಲವನ್ನು ತಿಳಿದಾಗ, ಇವು ಏನು ನಾವು ಒಣ ಚಿಂತೆ ಮಾಡ್ತೀವಲ್ಲ, ದೇಹ ನಾನು ಅಂತ ದೇಹ ನಾನು ಅಂದಾಗ ದೇಹಕ್ಕೆ ಸಂಬಂಧಪಟ್ಟು ಏನ್ ಚಿಂತೆ ಅದ ನೋಡು. ಇವ್ ಜಾತಿ ಚಿಂತೆ ಮಾಡ್ತೀವಿ ಬರ್ಲಾರ್ದು, ಈ ದೇಹದ ಬಯಕೆಗಳು ಇವ್ ಇಲ್ಲಾರ್ದು ಇದನ್ನ ಮಾಡಿದ 80 ವರ್ಷ ಆಗ್ಯದ ನಮಗೀಗ. ಇನ್ನ ಬಯಕೆ ನಷ್ಟ ಆಗಿಲ್ಲ. ಯಾಕೆ ನಷ್ಟ ಆಗಿಲ್ಲ, ಇನ್ನ ಅದ್ರ ಸುಖ ಅದಂತ ಬುದ್ಧಿ ಇಟ್ಟದ. ಇದು ಎಂದ ಇದಕ್ ಸುಖ ಆಕ್ಕದಪ್ಪ ಅಂದ್ರೆ ಸುಖ ಇಲ್ಲ ಅನ್ನುವಂಥದ್ದು ನಮ್ಗೆ ಇನ್ನ ನಿಶ್ಚಯ ಹೇಳೋದಾಗೋಲ್ಲ. ಇದ್ರಾಗ ಸುಖನೇ ಇಲ್ಲ. ನಾ ಯೌವನದಾಗ 50, 60, 40 ವರ್ಷ ಇದ್ದಾಗ ನನ್ಗೆ ಸುಖ ತೋರಿಲ್ಲ. ಈ 80 ವರ್ಷದಾಗ ಇನ್ನೇನು ಸುಖ ತೋರ್ತಂತ ಹೇ ಆಗಿತ್ತು ಅಂದ್ರ ಅವಾಗ ಈ ಕಡೆ ಇವನು ಒಲವು ಹಾಕದ. ಒಲವು ಆಯ್ತು ಅಂದ್ರ ಇದೊಂದ್ ಜನ್ಮ ಹೋಗ್ಲಿ. ಎಷ್ಟೋ ಯುಗ ಅನಾದಿ ಅಂತ ಹೇಳಿದ್ರಲ್ಲ, ಎಂದು ಪರಮಾತ್ಮನ ಹಿಂದೆ ನಾವು ಕೇಳ್ಕೊಂಡು ಬಂದೀವಿ. ಅನಾದಿ ಅಂದಾಗ ಎಷ್ಟೋ ಯುಗಗಳು ಹೋದ್ರು ಕೂಡ ಬ್ರಹ್ಮನಿಗೆ ಒಂದ ಹಗಲಾಗ್ತದ, ಒಂದು ನಿಮಿಷ ಆಗ್ತದ ಅನ್ನುವಂಥದ್ದು ಹಿಂದೆ ನಾವು ಕೇಳ್ಕೊಂಡು ಬಂದೇವಿ ಶಿವಕಾರಣ ಸ್ಥಳದೊಳಗ. ಹಂಗ ಎಷ್ಟೋ ಯುಗ ತಿರುಗಿ ಇನ್ನೊಂದು ಜನ್ಮರ ಬರ್ಲಿ, ಆದ್ರ ನಮಗ ಈ ಮೋಹದ ಬಯಕೆ ನಷ್ಟ ಆಯ್ತು ಅಂದ್ರ ಇಲ್ಲಾರ್ದ ಮಾಡ್ಕೊಂಡೆ ಅಂದ್ರ ಒಳ್ಳೆ ಜನ್ಮ ಬಂದು ಜ್ಞಾನವನ್ನು ಮಾಡ್ಕೊಂಡ್ರು ಮುಕ್ತಲಾಗಕ್ ನಮಗ ಈಗ ನಮಗ ಅವಕಾಶ ಅದ. ಮನುಷ್ಯತ್ವ ಜ್ಞಾನ ಆಗ್ಯದ ಅನ್ನುವಂಥದ್ದನ್ನ ನಾವು ಗಟ್ಟಿ ಮಾಡ್ಕೊಂಡು
ನಮ್ಮ ಚಿಂತನೆ, ಭಗವಂತನ ಚಿಂತನೆ ಮತ್ತು ಗುರು ಚಿಂತನೆಯನ್ನ ಮಾಡ್ಕೊಂಡು ಜ್ಞಾನವನ್ನ ಪಡ್ಕೊಂಡು ಮುಕ್ತನಾಲಕ್ ಒಂದು ಮನುಷ್ಯ ಜನ್ಮ ಒಂದು ಒಳ್ಳೆ ಅವಕಾಶ ಅದ. ಇದನ್ನ ಮಾಡದೆ ನಾವು ಬರೀ ಎದಕ್ಕರ ವ್ಯಸನಕ್ಕ ಹಸನಕ್ಕ ಬರೀ ಮಂದಿ ಚಿಂತೆ ಮಾಡಿ ನಾವು ಕಾಲ್ ಕಳೆದೇವಂದ್ರ ನಮ್ ಜನ್ಮ ವ್ಯರ್ಥ ಆಕ್ಕದ ಅನ್ನುವಂಥದ್ದನ್ನ ನಾವು ಎಲ್ಲರೂ ನಿಶ್ಚಯ ಮಾಡ್ಕೊಳ್ಳೋಣ. ಎಲ್ಲರಿಗೆ ಯಾಕಂದ್ರ ನಮಗ ನಾವು ಮನುಷ್ಯರ ಗತಿ ಜಗತ್ತಗತಿ ಇಲ್ಲ, ನಮ್ ಮನುಷ್ಯತ್ವದ ಜ್ಞಾನ ಆಗ್ಯದಲ್ಲ, ಮತ್ತ ನಮ್ಮ ಮೋಕ್ಷದ ಇಚ್ಛೆ ಜ್ಞಾನ ಆಗ್ಯದ, ಮತ್ತು ನಮಗ್ ಸತ್ಸಂಗ ಸಿಕ್ಕದಂದ್ರ ನಮ್ಗ ಆಗೇ ತೀರ್ತದ ಅನ್ನುವಂತ ಹಿಂಗ್ ಭಾವ ಇಟ್ಕೊಳ್ಳೋಣ. ನಕಾರಾತ್ಮಕ ಭಾವ ಬೇಡ. ಹಿಂಗಿದ್ರೆ ಜ್ಞಾನಕ್ಕದ ಇಷ್ಟು ವರ್ಷ ಹೋಗ್ತದ ಅಂತೇಳಿ ಹೇಳ್ತಿರ್ತಾರ ಒಬ್ಬೊಬ್ರು. ಹಂಗೇನು ಇಲ್ಲ. ನಮ್ಗೆ ಇವತ್ತೇ ಅದು ಯಥಾರ್ಥ ಸ್ವರೂಪ ಜ್ಞಾನ ಅಂದ್ರೆ ಇವತ್ತೇ ಮುಕ್ತರು ಬೇಡ. ನಮ್ಗಿನ್ನ ಏನೋ ವಾಸನ ಬಹಳ ಬಲಿಷ್ಠ ಅದ, ಪಾಪ ಬಲಿಷ್ಠ ಅದ, ಇದೊಂದು ಈ ಜನ್ಮದಾಗ ಈ ಭೋಗ ಮಾಡೇ ಹೋಗುದೈತಿ ಅಂದ್ರ ಆಗೋಲ್ಯಾಕ. ಆದ್ರೆ ಇನ್ನೊಂದು ಜನ್ಮರ ತಗೊಂಡು ಹಿಂದ್ ಕೇಳ್ಕೊತ ಬಂದೇವಿ, ಹಿಂದ ಅದನ್ನೇ ಹೇಳ್ಕೊತ ಬಂದಾರ. ನಾವು ಎಲ್ಲರಿಗೂ ಗುರ್ತದ. ಆರೂಢ ಸ್ಥಿತಿ ಬತ್ತಂದ್ರ ಕರ್ಮದೊಳಗಿತ್ತು ಅಂದ್ರ 100 ಜನ್ಮ. ನಾವು ಕರ್ಮಿಗಳಲ್ಲ, ನಾವು ಕರ್ಮವನ್ನ ದಾಟೇವಿ, ನಾವು ಅಭ್ಯಾಸಿಗಳದೇವಿ. ಅಭ್ಯಾಸ ಮಾಡಕತ್ತೇವೆ. ಅಭ್ಯಾಸಿಗಳು, ಅಭ್ಯಾಸಿ ಮತ್ತು ಅನುಭವಿ ಮತ್ತು ಆರೂಢ ಅಂತ ಹೇಳ್ಯಾರ. ಆರೂಢ ಆದೇವ ಅಂದ್ರೆ ಇದೇ ಜನ್ಮದಾಗ, ಅಭ್ಯಾಸಿ ಆದ ಅಂದ್ರೆ ಇನ್ನೊಂದು ಜನ್ಮ, ಇಷ್ಟೇ ಅಲ್ಲ. ಅನುಭವಿಗಳಾದ ಅಂದ್ರೆ ಇನ್ನೊಂದು ಜನ್ಮ, ಅಭ್ಯಾಸಿಗಳಾದಂದ್ರೆ 3 ಜನ್ಮ, ಕರ್ಮಿಗೆ 100 ಜನ್ಮ ಅನ್ನುವಂಥದ್ದನ್ನ ನಾವು ದಾಟಿ ಬಂದೀವಿ ಅಂತೇಳಿ ಹಿಂಗ್ ಗಟ್ಟಿ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಸಾಧನೆ ಮಾಡಿ ನನ್ನ ಯಥಾರ್ಥ ಸ್ವರೂಪ ಜ್ಞಾನವನ್ನು ಮಾಡ್ಕೊಂಡು ಮುಕ್ತರಾಗೋಣ ಅನ್ನುವಂಥದ್ದನ್ನ ಜೀವ ಸಂಬೋಧನ ಸ್ಥಳದೊಳಗೆ ನಮಗೆ ಹೇಯ ಆಗಿ ನಾಚಿಕೆ ಬರ್ಲಪ್ಪ. ನೀವು ಇಷ್ಟು ಜಲಂ ಹುಟ್ಟಿ ಬಂದ್ರು ಹೇಯ ಆಗೋಲ್ಲು, ಇಷ್ಟು ಸಮುದ್ರ ತಾಯಿ ಹಾಲು ಕುಡಿದ್ರು ನಿಮ್ಗೆ ಹೇಯ ಆಗೋಲ್ಲು. ಇವು ಅಂಡಜ 21 ಲಕ್ಷ ಜನ್ಮದೊಳಗೆ ತಿರುಗಿ ಬಂದ್ರು ಕೂಡ ಇನ್ನ ನಿಮ್ಗೆ ಹೇಯನೇ ಆಗೋಲ್ಲಲ್ಲ ಅನ್ನುವಂಥದ್ದನ್ನ ನಮ್ಗೆ ಬೇಯ್ದು ಹೇಳ್ತಾರ. ಮತ್ತೆ ನಮ್ಮನ್ನ ಪ್ರೀತಿಸಿನೇ ಹೇಳ್ತಾರ. ಮಕ್ಕಳನ್ನ ಹೆಂಗ ನಾವು ಕಕಲಾತಿ ಪ್ರೀತಿಯಿಂದ ನಮ್ಮವ್ರ ಅಂತೇಳಿ ಅವ್ರನ್ನ ಒಂದು ಅನುದಾರಿಗೆ ತರ್ತೀವಿ, ಹಂಗ ಇಲ್ಲಿ ನಿಜಗುಂಡ್ರು ಕೂಡ ನಮ್ಮವ್ರು ಅನ್ನುವಂಥದ್ದನ್ನ ಹೇಳಿ ಹಿಂಗ ಜ್ಞಾನವನ್ನು ಪಡ್ಕೊಂಡು ಮೋಕ್ಷವನ್ನು ಹೊಂದ್ರಿ ಅನ್ನುವಂಥದ್ದನ್ನ ನಿಜಗುಂಡ್ರ ಒಳ್ಳೆ ಅಭಿಪ್ರಾಯವನ್ನ ನಾವೆಲ್ಲರೂ ಕೇಳಕತ್ತೀವಿ. ಆದಷ್ಟು ಅವ್ರು ಹೇಳಿದ ದಾರಿಯಲ್ಲಿ ನಡೆದೇವಂದ್ರ ನಮಗೂ ಕೂಡ ಇದೇ ಜನ್ಮದೊಳಗ ಮೋಕ್ಷವನ್ನು ಹೊಂದಾಕ ನಾವು ಅರ್ಹತೆಯನ್ನು ಪಡ್ಕೊಂಡೇವಿ ಅನ್ನುವಂಥದ್ದನ್ನ ನನ್ನೊಂದೆರಡು ಮಾತುಗಳನ್ನ ಏನು ಹೆಚ್ಚು ಕಮ್ಮಿ ಆಗ್ತಾವ್, ತಾವೆಲ್ಲರೂ ನನ್ನನ್ನು ಕ್ಷಮಿಸ್ತೀರ ಅಂತೇಳಿ ನನ್ನೊಂದೆರಡು ಮಾತುಗಳನ್ನ ನಾ ಮಾತಾಡಕ ಅವಕಾಶ ಅದ. ಅದಕ್ಕೆ ನನ್ನೊಂದೆರಡು ಮಾತುಗಳನ್ನ ಸಿದ್ಧಾಳು ಪಾದಕ್ಕೆ ಅರ್ಪಿಸಿ ಮುಕ್ತಾಯ ಮಾಡ್ತೇನೆ. ಈ ಕಾರ್ಯಕ್ರಮದೊಳಗೆ ಭಾಗಿಯಾದಂತ ತಮ್ಮೆಲ್ಲರ ಪಾದಕ್ಕೆ ಶರಣರಿಗೆ ಶರಣಾರ್ಥಿ ಸಲ್ಲಿಸಿ ಒಂದೆರಡು ಮಾತ್ರ ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಶರಣಾರ್ಥಿ.